ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮಗೆ ಸುಮೋನ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇದ್ದೀನಿ ನಾನು ಹೇಗೆ ನನ್ನ ಮಗಳಿಗೆ ಗೌನ್ನ ಸ್ಟಿಚ್ ಮಾಡಿದೆ ಅಂತಂದೇಳಿ. ಇಲ್ಲಿ ಮೊದಲಿಗೆನೆ ನಾನು ಟಾಪನ್ನು ಕಟ್ ಮಾಡಿಬಿಟ್ಟು ನೆಟ್ ಕ್ಲಾತು ಮತ್ತು ಸ್ಯಾಟಿನ್ ಬಟ್ಟೆಗೆ ಮಾರ್ಕ್ ಮಾಡಿ ಅದನ್ನು ನೆರಿಗೆ ಬರೋ ರೀತಿ ಅದನ್ನು ಕರೆಕ್ಟಾಗಿ ನೆರಿಗೆ ಕೂರಿಸ್ಕೊಂಡು ನೆಟ್ಟಿಗೂ ಮತ್ತು ಸ್ಯಾಟಿನ್ ಕ್ಲಾತ್ಗೂ ಸ್ಟಿಚ್ ಮಾಡಿಟ್ಟಿದ್ದೆ. ಈಗ ಲೈನಿಂಗನ್ನು ಅದರ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದನ್ನು ಇನ್ಸೈಡ್ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಫೈನಲ್ ಲುಕ್ ಕೊಟ್ಟರೆ ಇದು ಫಿನಿಶಿಂಗ್ ಸ್ಟಿಚಿಂಗು ಸೂಪರಾಗಿ ಬರುತ್ತೆ. ಮತ್ತು ಫಿನಿಶಿಂಗು ಸಹ ನೀವು ಮನೇಲಿ ಸ್ಟಿಚ್ ಮಾಡಿರೋದು ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ಕೆಳಗಡೆ ನೆಟ್ ಕ್ಲಾತು ಫ್ರಿಲ್ಸಲ್ಲಿ ಕಟ್ ಮಾಡಿದ್ನಲ್ಲ ಅದು, ಅದ್ರ ಕೆಳಗಡೆ ಸ್ಯಾಟಿನ್ ಸಿಲ್ಕ್ ಇದೆ. ಮೇಲ್ಗಡೆ ಲೇಯರಲ್ಲಿ ನಾನು ಲೈನಿಂಗ್ ಬಟ್ಟೆನ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಿಲ್ಸ್ ಮೇಲ್ಗಡೆ ಅಂದರೆ ನೆಟ್ ಕ್ಲಾತ್ ಮೇಲೆ ಲೈನಿಂಗನ್ನು ಇಟ್ಟು ಸ್ಟಿಚ್ ಮಾಡಿ ಆಮೇಲೆ ಟರ್ನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಿನಿಶಿಂಗು ತುಂಬ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ. ಹಾಗೆಯೇ ಇದು ಮನೇಲಿ ಸ್ಟಿಚ್ ಮಾಡಿರೋ ಡ್ರೆಸ್ ಅಂತ ಯಾರಿಗೂ ಕಂಡುಹಿಡಿಯೋಕ್ಕೂ ಸಹ ಆಗಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಮೇಲ್ಗಡೆ ಲೇಯರಲ್ಲಿ ಸ್ಟಿಚಿಂಗ್ ಹಾಕಿದ್ದೀನಿ. ಎಕ್ಸ್ಟ್ರಾ ಏನು ಪಾರ್ಟ್ ಇದೆಯಲ್ಲ ನೆಟ್ಟಿಂದು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಕೊಂಡು ಆ ಸ್ಟಿಚಿಂಗಲ್ಲಿ ಒಂದೊಂದು ಸಣ್ಣಕ್ಕೆ ಕಚ್ಚಾಕ್ಬಿಟ್ಟು ಅದನ್ನು ನೀಟಾಗಿ ಫಿನಿಶಿಂಗ್ ಬರೋ ರೀತಿ ನಾನೇನು ಮಾಡ್ತೀನಿ, ಕ್ಲಾತನ್ನು ಟರ್ನ್ ಮಾಡ್ಕೊತೀನಿ. ಲೈನಿಂಗ್ ಕ್ಲಾತ್ ಇಲ್ಲ ಅದನ್ನ ಒಳಗಡೆಗೆ ಟರ್ನ್ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ನಿಮಗೆ ಗೌನ್ ಸ್ಟಿಚ್ ಮಾಡೋದ್ರ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಹಾಗೆಯೇ ಒಂದ್ಸಲ ಸ್ಟಿಚ್ ಮಾಡಿ ನೋಡಿ ಸ್ನೇಹಿತರೆ. ಈ ಥರ ಗೌನ್ನ ಯಾರೂ ಊಹೆನೂ ಮಾಡೋಕ್ಕಾಗಲ್ಲ ನೀವು ಓನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತಂದೇಳಿ, ಅಷ್ಟು ಚೆನ್ನಾಗಿ ಗೌನ್ ಬರುತ್ತೆ. ಹಾಗೆಯೇ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು, ಇನ್ನೂ ಯಾವುದಾದ್ರೂ ವಿಡಿಯೋ ಬೇಕಾದರೆ ಆ ವಿಡಿಯೋದ ಮಾಹಿತಿನ ಕೇಳಿ ಕಮೆಂಟ್ಸಲ್ಲಿ ಹಾಕಿ. ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗ ನೋಡಿ ನಾನು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಏನಾಗುತ್ತೆ, ಮೇನ್ ಕ್ಲಾತಿಗೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಲೈನಿಂಗನ್ನು ನಾವು ಟರ್ನ್ ಮಾಡಾದ್ಮೇಲೆ ಅದು ಸ್ಟೇಬಲ್ಲಾಗಿ ಕೂರಬೇಕು ಅಂತಂದೇಳಿ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ಆಮೇಲೆ ಟರ್ನ್ ಮಾಡ್ಕೊತೀನಿ. ನೀವು ಅದೇ ರೀತಿ ಮಾಡಿ. ಶೇಪ್ ಬರುತ್ತಲ್ಲ ಟ್ರಯಾಂಗಲ್, ಅಲ್ಲಿ ಫೋಲ್ಡ್ ಮಾಡ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ನೀಟಾಗಿ ಎರಡೂ ಸೈಡನ್ನು ಫೋಲ್ಡ್ ಮಾಡಿ ಟರ್ನ್ ಮಾಡೋದ್ರಿಂದ ಫಿನಿಶಿಂಗ್ ಸೂಪರಾಗಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಈ ರೀತಿ ಕರೆಕ್ಟಾಗಿ ನಿಮಗೆ ಶೇಪ್ ಬರುತ್ತೆ. ಬ್ಯಾಕ್ ಪಾರ್ಟನ್ನ ಇದೇ ರೀತಿ ಮೇಲ್ಗಡೆಯಿಂದ ಲೈನಿಂಗ್ ಹಾಕ್ಬಿಟ್ಟು ಜಿಪ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಇದನ್ನು ಎರಡನ್ನೂ ಸೆಟ್ ಮಾಡಿ ಏನಾದ್ರು ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಇತ್ತು ಅಂದರೆ ನಾನು ಅದನ್ನೇನು ಮಾಡ್ತೀನಿ, ಈಕ್ವಲ್ ಮಾಡ್ಕೊತೀನಿ. ಹಾಗೆಯೇ ಐರನ್ ಮಾಡಬೇಕು. ಐರನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬಟ್ಟೆ ಎಲ್ಲೂ ಸುಕ್ಕಾಗೋದಿಲ್ಲ, ನೆರಿಗೆ ಆಗೋದು, ಏನಾದ್ರು ಹೆಚ್ಚು ಕಡಿಮೆ ಆಗೋದು ಆ ರೀತಿ ಏನೂ ಆಗೋದಿಲ್ಲ. ಫಿನಿಶಿಂಗು ಪ್ರಾಪರಾಗಿರುತ್ತೆ. ನಾನು ಈಗ ಐರನ್ ಮಾಡಿ ಎರಡನ್ನೂ ತೆಗೆದಿಟ್ಕೊತಾ ಇದ್ದೀನಿ. ನಾನೀಗ ಸುತ್ತ ಒಂದು ಫೈನಲ್ ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ಇದರಿಂದ ಬಟ್ಟೆ ಮಿಸ್ಕೋದಿಲ್ಲ, ಪ್ರಾಪರಾಗಿ ಕೂರುತ್ತೆ.
ಶೋಲ್ಡರ್ ಪಟ್ಟಿ ಒಳಗಡೆ ಸೈಡ್ಗೆ 5.5 ಇಂಚ್ ಬರುತ್ತೆ, ಹೊರಗಡೆ ಸೈಡ್ಗೆ 7.5 ಇಂಚ್ ಬರುತ್ತೆ. ನನ್ನ ಮಗಳ ಅಳತೆಗೆ ನಾನು ಅದನ್ನ ಶೋಲ್ಡರ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಅದ್ರದ್ದು ಅಗಲ 1.5 ಇಂಚ್ ಬರುತ್ತೆ. ಯಾಕೆಂದರೆ ಅಲ್ಲಿ ಫ್ಲವರ್ ಶೇಪಲ್ಲಿ ನೆಟ್ಟಲ್ಲಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ಅಷ್ಟು ಪಟ್ಟಿ ಬೇಕಾಗುತ್ತೆ. 5.5 to 7.5ಗೆ 1.5 ಇಂಚ್ ಪಟ್ಟಿಯನ್ನು ಜಾಸ್ತಿ ತೊಗೊಂಡಿದ್ದೀನಿ. ಯಾಕೆಂದರೆ ಮುಂದೆ ಏನಾದ್ರು ಎಕ್ಸ್ಟೆಂಡ್ ಮಾಡೋವಂಥ ಅವಶ್ಯಕತೆ ಬಿತ್ತು ಅಂದರೆ ಅದನ್ನು ಬಿಚ್ಚಿ ಎಕ್ಸ್ಟೆಂಡ್ ಮಾಡ್ಬೋದು ಅಂತಂದೇಳಿ ಅದೇ ರೀಸನ್ಗೋಸ್ಕರ ನಾನು ಇದನ್ನ ಮೇನ್ ಬಟ್ಟೆ ಜೊತೆಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಲ್ಲ. ಏಕೆಂದರೆ ಬಿಚ್ಚಿ ಅದನ್ನ ಮತ್ತೆ ಬೇಕಾದ್ರೆ ನಮಗೆ ಆಲ್ಟ್ರೇಷನ್ ಮಾಡ್ಕೋಬೋದು ಅನ್ನೋ ರೀಸನ್ನಿಗೆ ಅದೇ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಕೂಡ. ನೋಡಿ ಸ್ನೇಹಿತರೆ, ಇದು ಬುಕ್ರಮ್ ಪಟ್ಟಿನ 1.5 ಇಂಚಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಸೆಂಟ್ರಿಗೆ ಬರುತ್ತೆ, ಆ ಕಡೆ ಈ ಕಡೆ ಸ್ಟಿಚಿಂಗ್ ಬಿಡೋ ಅವಶ್ಯಕತೆ ಏನಿಲ್ಲ. ಸ್ಟಿಚಿಂಗನ್ನು ಬಿಟ್ಟು ನಡುವೆ ಸೆಂಟ್ರಿಗೆ ಮಾತ್ರ ಇದು ಬುಕ್ರಮ್ ಪಟ್ಟಿನ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಕ್ಯಾನ್ ಪಟ್ಟಿ ಬರುತ್ತಲ್ಲ ಅದನ್ನು ನೀವು ಸ್ಟಿಚ್ ಮಾಡ್ಕೋಬೋದು. ಅಲ್ಲಿ 2.5 ಇದೆ, ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು, ಸೆಂಟ್ರಿಗೆ 1.5 ಇಂಚಿಗೆ ಇದು ಬರುತ್ತೆ. ಇದು ಏನಾಗುತ್ತೆ ಅಂದರೆ ಹಾರ್ಡ್ ಇರೋದ್ರಿಂದ ನಾವೇನು ನೆಟ್ಟು ಬಟ್ಟೆಯಲ್ಲಿ ಮಾಡಿರೋಂತಹ ಫ್ರಿಲ್ಸನ್ನು ಸೆಂಟ್ರಿಗೆ ಸ್ಟಿಚ್ ಮಾಡ್ತೀವಲ್ಲ ಅದೆಲ್ಲ ತುಂಬ ಸ್ಟೇಬಲ್ಲಾಗಿ ನಿಲ್ಲಿ ಅನ್ನೋ ಒಂದೇ ರೀಸನ್ಗೋಸ್ಕರ ಈ ಬುಕ್ರಮ್ ಪಟ್ಟಿಯನ್ನು ಸೆಂಟ್ರಿಗೆ ನಾನು ಇದು ಮಾಡ್ತೀನಿ. ಯಾಕೆಂದರೆ ಐರನ್ ಮಾಡಿದ ತಕ್ಷಣ ಗಮ್ ಇರೋದ್ರಿಂದ ಇದು ಬಟ್ಟೆಗೆ ಸ್ಟಿಕ್ ಆಗುತ್ತೆ. ಸೊ ಬೇಗ ಹಾಳಾಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಬುಕ್ರಮ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಬುಕ್ರಮ್ ಇಲ್ಲ ಅಂತಂದರೆ ಕ್ಯಾನ್ ಪಟ್ಟಿ ಬರುತ್ತೆ ಅದನ್ನು, ಅಥವಾ ಕ್ಯಾನ್ವಾಸ್ ಪಟ್ಟಿ ಬರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಎರಡೂ ಪಟ್ಟಿಗೂ ಎರಡೂ ಸೈಡು ಹೊಲಿಗೆ ಬಿಟ್ಟ ನಂತರ ಅದೆರಡನ್ನೂ ಟರ್ನ್ ಮಾಡಿಬಿಟ್ಟು ಇನ್ನೊಂದ್ಸಲ ಐರನ್ ಮಾಡಿ ಆಗಲೇ ನಾವೇನು ಕಟ್ ಮಾಡಿರ್ತೀವಲ್ಲ ಬುಕ್ರಮ್ ಪಟ್ಟಿನ ಅದನ್ನೊಂದ್ಸಲ ಸೆಂಟ್ರಿಗೆ ಇಟ್ಟು ಇನ್ನೊಂದ್ಸಲ ಐರನ್ ಮಾಡಿದರೆ ಪಟ್ಟಿ ರೆಡಿ ಆಗುತ್ತೆ. ಈಗ ಇದನ್ನು ನಾವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಟಾಪಿಗೆ, ಅದಕ್ಕೆ ಎರಡೂ ಸೈಡಿಗೂ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಂಡು ಸ್ಟಿಚ್ ಮಾಡಿ ಫ್ಲವರ್ ಹಚ್ಚಬೇಕು. ಐರನ್ ಮಾಡಿ ಈಗ ಬುಕ್ರಮ್ ಪಟ್ಟಿ ಇಡ್ತಿರೋದ್ರಿಂದ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಗಟ್ಟಿಯಾಗಿ ಕಾಣಿಸ್ತಾ ಇದೆ ಅಂತಂದೇಳಿ. ಇದೇ ಗಟ್ಟಿತನ ಬೇಕು, ಯಾಕೆಂದರೆ ನೆಟ್ಟಿಂದ ಮಾಡಿರೋಂಥ ಫ್ಲವರ್ಸ್ ಆಗಿರೋದ್ರಿಂದ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಹಾರ್ಡ್ ಆಗಿದ್ದರೆ ಸ್ಟಿಚ್ ಮಾಡೋದು ಈಸಿ ಆಗುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದಾಗ ಆ ಸ್ಟಿಚ್ಚನ್ನು ಬಿಚ್ಚೋದು ಸಹ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಹಾರ್ಡ್ನೆಸ್ಗೆ ನಾವು ಬುಕ್ರಮ್ ಪಟ್ಟಿನ ಯೂಸ್ ಮಾಡ್ತೀವಿ. ನಾವೀಗಾಗಲೇ ಏನು ಮೇನ್ ಕ್ಲಾತ್ ಇತ್ತಲ್ಲ ಅಳತೆ ಇದು, ಅದರ ಪ್ರಕಾರ ಅಳತೆ ಮಾಡಿಕೊಂಡು ಎಲ್ಲಿಗೆ ಸ್ಟಿಚ್ ಹಾಕಬೇಕು ಅಂತಂದೇಳಿ ಕರೆಕ್ಟಾಗಿ ಮೆಜರ್ ಮಾಡಿ ಎಕ್ಸ್ಟ್ರಾ ಅನ್ನಿಸ್ತು ಬಟ್ಟೆ ಅಂತಂದರೆ ಅದನ್ನು ಕಟ್ ಮಾಡಿ ತೆಗೆದುಕೊಂಡು ಸ್ಟಿಚ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ.
ಶೋಲ್ಡರ್ ಪಟ್ಟಿನ ಹಚ್ಚಿದ ನಂತರ ನಾವಿಲ್ಲಿ ಕಸ ಏನು ಬೇಕಾಗುತ್ತಲ್ಲ ಅದನ್ನ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿಕೊಂಡು ಮೇನ್ ಪಾರ್ಟ್ಸಿಗೆ ಅಳತೆ ಪ್ರಕಾರ ಅಲ್ಲಿ ಎರಡೂ ಸೈಡು ಹೊಲಿಗೆ ಬಿಟ್ಕೊತಾ ಇದ್ದೀವಿ. ಇದನ್ನು ಆಮೇಲೆ ನಾವು ಕೆಳಗಡೆ ಬರೋವಂಥ ಬಾಟಮ್ ಪಾರ್ಟಿಗೆ ಅಟ್ಯಾಚ್ ಮಾಡ್ತೀವಿ. ಅದು ಅಂಬ್ರೆಲಾ ಆಗಿರೋದ್ರಿಂದ ಎಲ್ಲೂ ಓಪನ್ ಇರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವು ಇದನ್ನೇನು ಮಾಡ್ತೀವಿ, ಕಂಪ್ಲೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡೋದ್ರಿಂದ ಎಲ್ಲೂ ಓಪನಿಂಗ್ಸು ಬರೋದಿಲ್ಲ, ಫಿನಿಶಿಂಗೂ ಚೆನ್ನಾಗಿ ಬರುತ್ತೆ. ಸುಮಾರು 2 ಮೀಟ್ರಷ್ಟು ನೆಟ್ ಬಟ್ಟೆಯಲ್ಲಿ ಫ್ರಿಲ್ಸನ್ನು ರೆಡಿ ಮಾಡ್ಕೊತೀನಿ. ಯಾಕಂದರೆ ಇದರಲ್ಲಿ ಫ್ರಿಲ್ಸ್ ಯೂಸ್ ಮಾಡಿದ್ದೀನಿ. ಸೊ ನೆಟ್ ಫ್ರಿಲ್ಸಿಗೋಸ್ಕರ ಬಟ್ಟೆ ಲೆಂತು 2.5 ಮೀಟ್ರ್ ಲೆಂತ್ ಬಟ್ಟೆ. ಅದರಲ್ಲಿ ಒಂದೊಂದು ಪೀಸ್ನು ನಾನು ಎಷ್ಟು ಅಗಲ ಅಂದರೆ 4 ಇಂಚು ಅಗಲ ಕಟ್ ಮಾಡಿದ್ದೀನಿ. 4 ಇಂಚು ಅಗಲ. ನೀವು ಉದ್ದ ಎಷ್ಟು ಅಂದರೆ 2.5 ಮೀಟ್ರ್ ಬಟ್ಟೆಯಲ್ಲಿ ನಾನು ನೆಟ್ ಫ್ರಿಲ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಗಲೇ ಸ್ಟಿಚ್ ಮಾಡಿಟ್ಟಿದ್ನಲ್ಲ ಫ್ರಿಲ್ಸನ್ನು ನಡುವೆ ಸೆಂಟ್ರಿಗೆ ಎಲ್ಲಿ ಹೊಲಿಗೆ ಬಿಟ್ಟಿರ್ತೀನ ಆ ಹೊಲಿಗೆಯಿಂದ ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಕ್ಯಾನ್ ಪಟ್ಟಿ ಹಾಕಿದ್ದೀನಿ. ಕ್ಯಾನ್ ಪಟ್ಟಿ ಹಾಕೋದ್ರಿಂದ ನಾವು ಫುಲ್ ಕಟ್ ಮಾಡಿರೋದು ಅಂಬ್ರೆಲಾ ಟೈಪ್ ಫುಲ್ 100% ರೌಂಡ್ ಬರೋ ಹಾಗೆ ಕಟ್ ಮಾಡೋದ್ರಿಂದ ಕ್ಯಾನ್ ಪಟ್ಟಿ ಏನಾಗುತ್ತೆ, ಪ್ರಾಪರಾಗಿ ಶೇಪ್ ಕೊಡುತ್ತೆ. ಮಕ್ಕಳಿಗೂ ಇದನ್ನು ವಿಯರ್ ಮಾಡಿದಾಗ ಪ್ರಿನ್ಸಸ್ ಥರ ಅಂದರೆ ರಾಣಿ ಫೀಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಕ್ಯಾನ್ ಪಟ್ಟಿ ಹಾಕಿದ್ದೀನಿ. ಅದಕ್ಕೆ ಈ ಫ್ರಿಲ್ಸನ್ನ ಹಚ್ಚೋದ್ರಿಂದ ಕ್ಯಾನ್ ಪಟ್ಟಿನೂ ಕಾಣಿಸೋದಿಲ್ಲ, ಹಾಗೆಯೇ ಫ್ರಿಲ್ಸು ತುಂಬ ಚೆನ್ನಾಗಿ ಕೂರುತ್ತೆ. ಈ ಗೌನಲ್ಲಿ ಟೋಟಲಾಗಿ 5 ಲೇಯರ್ಸ್ ಇದೆ. ಅದರಲ್ಲಿ ಫಸ್ಟ್ನೇದು ಲೈನಿಂಗು, ಅದ್ರ ಮೇಲೆ ಸ್ಯಾಟಿನು, ಅದ್ರ ಮೇಲೆ 2 ಲೇಯರ್ ನೆಟ್ಟು, ಆಮೇಲೆ ಇನ್ನೊಂದು 3ನೇ ಲೇಯರ್ನ ನೆಟ್ಟನ್ನು ಹಾಫ್ಗೆ ಮಾಡಿದ್ದೀನಿ. ಹಾಫ್ಗೆ ಮಾಡಿರೋಂಥ ಹಾಫ್ ಪೋರ್ಷನ್ಗಿರುವಂತಹ ನೆಟ್ಟಿಗೆ ಈ ಫ್ರಿಲ್ಸನ್ನು ಹಚ್ಚಿರೋದು. ಹಾಗೆ ಫುಲ್ ಇರೋವಂಥ ನೆಟ್ಟಿಗೂ ಸಹ ನಾನು ಏನು ಮಾಡಿದ್ದೀನಿ ಕೆಳಗಡೆಗೆ ಅಂತಂದರೆ ಕ್ಯಾನ್ ಪಟ್ಟಿನೇ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ಕೆಳಗಡೆಗೂ ಫುಲ್ ಇದು ಡಿಸೈನ್ ಬರಬೇಕು ಅಂತಂದೇಳಿ ನೀವೀಗ ನೋಡ್ಬೋದು ಕೆಳಗಡೆ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತಂದೇಳಿ. ಹಾಗೆಯೇ ಪೂರ್ತಿ ಕೆಳಗಡೆಗೆ ನಾನು ಏನು ಮಾಡಿದ್ದೀನಿ, ನೆಟ್ಟಿಂದು ಫ್ಲವರನ್ನು ಹಚ್ಚಿದ್ದೀನಿ. ನಿಮಗೆ ಆ ಫ್ಲವರ್ ವಿಡಿಯೋನ ಸಪ್ರೇಟ್ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತಂದೇಳಿ. ವಿಡಿಯೋ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊಂಟಕ್ಕೆ ಹೊಲಿಗೆ ಎಲ್ಲ ಹಾಕ್ಕೊಂಬಿಟ್ಟು ಮೆಜರ್ಮೆಂಟ್ ಎಲ್ಲ ಮಾಡಿ ಲಾಸ್ಟಿಗೆ ಏನು ಮಾಡಿದ್ದೀನಿ, ಫ್ಲವರ್ಸನ್ನು ಹಚ್ಚಿದ್ದೀನಿ, ನೆಟ್ ಫ್ಲವರ್ಸನ್ನು. ನೆಟ್ ಫ್ಲವರ್ ಹಚ್ಚಿದ್ದೀನಲ್ಲ, ಅದು ಯಾವ ರೀತಿ ಮಾಡಿರೋದು ಅಂತಂದರೆ ಒಂದು ಬಟನ್ನ 4 ಫೋಲ್ಡ್ ಮಾಡಿಬಿಟ್ಟು ಆ ಫೋಲ್ಡ್ ಆಗಿರೋ ಸೈಡಿಂದ ಸುತ್ತ 3 ಇಂಚಷ್ಟು ನಾನು ಲೆಂತಲ್ಲಿ ರೌಂಡಾಗಿ ಬರೋ ಆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರದ್ದು ಲೆಂತ್ ಆ ರೌಂಡಿಂದು ಟೋಟಲ್ ಹಿಂಗೆ ಉದ್ದ ಆಗಿರ್ಬೋದು, ಅಗಲ ಆಗಿರ್ಬೋದು, ಸೆಂಟ್ರಿಂದ ಆ ಕಡೆಗೆ ಅಂಚು 6 ಇಂಚ್ ಆಗುತ್ತೆ. ಹಾಗೆಯೇ ಅದರ ಮೇಲೆ ನೀವು ನೋಡ್ಬೋದು ಎಡ್ಜಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಪೈಪಿಂಗ್ ಮಾಡ್ತಾಯಿದ್ದೀನಿ. ಒಂದು 9 mm ಪ್ಲಾಸ್ಟಿಕ್ ಇದನ್ನು ಕೊಟ್ಬಿಟ್ಟು, ಥ್ರೆಡ್ಡನ್ನು ಕೊಟ್ಬಿಟ್ಟು ಅದನ್ನು ಸೇರಿಸಿ ಫುಲ್ ಕಂಪ್ಲೀಟಾಗಿ ಜಿಗ್ಜಾಗ್ ಮಾಡ್ತಾಯಿದ್ದೀನಿ. ನೀವು ಈ ರೀತಿ ಜಿಗ್ಜಾಗ್ ಬೇಕು ಅಂದರೆ ಹೊರಗಡೆ ಮಾಡಿಸ್ಕೋಬೋದು. ಒಂದು ಪೀಸಿಗೆ 3 ರೂಪಾಯಿನ ತೊಗೊತಾರೆ. ನಮ್ಮ ಮನೇಲೆ 2 ಸೇರಿ ಇದ್ದಿದ್ದರಿಂದ ಅದನ್ನು ಕಂಪ್ಲೀಟಾಗಿ ಜಿಗ್ಜಾಗ್ ಮಾಡಿಬಿಟ್ಟು 4 ಫೋಲ್ಡ್ ನಾನು ಯಾವ ರೀತಿ ಕಟ್ ಮಾಡೋದಕ್ಕೆ ಮಡಿಸಿದ್ನಲ್ಲ ಅದೇ ರೀತಿ 4 ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಲಾಸ್ಟಿಗೆ ತುದಿಗೆ ಜಾಯಿಂಟ್ ಆಗಿರುತ್ತಲ್ಲ ಆ ತುದಿಗೆ ಒಂದೊಂದು ಹೊಲಿಗೆ ಬಿಟ್ಟಿದ್ದೀನಿ. ಆವಾಗ ಫ್ಲವರ್ ಶೇಪ್ ಕರೆಕ್ಟಾಗಿ ಕೂರುತ್ತೆ. ಹಾಗೆಯೇ ಯಾವುದಾದ್ರೂ ಒಂದು ಸೈಡು 2 ಲೀಫ್ ಸೈಡ್ ಬರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದರೆ ಫ್ಲವರ್ ಲೀಫ್ ಕಂಪ್ಲೀಟಾಗಿ ಪ್ರಾಪರಾಗಿ ಬರುತ್ತೆ, ಸೂಪರಾಗೂ ಕಾಣಿಸುತ್ತೆ. ನೀವು ವಿಡಿಯೋದಲ್ಲಿ ನೋಡ್ಬೋದು. ನೆಟ್ ಬಟ್ಟೆಲಿ ಈ ರೀತಿ ಜಿಗ್ಜಾಗ್ ಮಾಡೋದು ಸ್ವಲ್ಪ ಕಷ್ಟನೇ. ಆಮೇಲೆ ಸ್ಟಿಚ್ ಮಾಡ್ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೂ ಹೊಲಿಗೆ ಬಿಚ್ಚಬೇಕಾದ್ರೆ ತುಂಬ ಸಮಸ್ಯೆ ಆಗುತ್ತೆ. ಇದಕ್ಕೆ ಬೆಟರ್ ಅಂತಂದರೆ ನೀವು ಆರ್ಗಾನ್ಜಾ ಸಿಲ್ಕ್ ಅಥವಾ ಶಿಫಾನ್ ಬಟ್ಟೆಯಲ್ಲಿ ಈ ರೀತಿ ಜಿಗ್ಜಾಗ್ ಮಾಡೋದ್ರಿಂದ ನಾವು ನೀಟಾಗೂ ಕೂರುತ್ತೆ. ಮತ್ತು ಸ್ಟಿಚ್ ಮಾಡ್ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ನೀಟಾಗಿ ಬಿಚ್ಕೊಂಡು ರಿಪೇರಿ ಮಾಡಿ ಮಾಡ್ಬೋದು. ನೋಡಿ ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಅದನ್ನೇ ಯೂಸ್ ಮಾಡಿ.
ಪೆಟಲ್ಸು ಅದನ್ನ ಹಚ್ತಾ ಇದ್ದೀನಿ. ಸೊ ಅದಕ್ಕೆ ಟೇಪ್ ತಗೊಂಡು ಕರೆಕ್ಟಾಗಿ ಸೆಂಟ್ರಿಗೆ 2.5 ಇಂಚಿಗೆ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡು ಈಗ ಅದರಿಂದ ಸೆಂಟ್ರಿಗೆ ಆಮೇಲೆ ಅದ್ರ ಸೆಂಟ್ರಿಗೆ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಲ್ಲಿ ಫ್ಲವರ್ಸ್ನ ಹಚ್ತಾ ಹೋಗ್ತೀನಿ. ನಾನೀಗ ಎರಡೂ ಸೈಡ್ಗೂ ಹಚ್ತೀನಿ. ನೋಡಿ ನಾವೀಗ ಹೂಗಳನ್ನು ಕುತ್ತಿಗೆ ಸೈಡಿಗೆ ಬರೋ ಹಂಗೆ ಪೆಟಲ್ಸ್ ಆ ಸೈಡ್ ಬರೋ ಹಂಗೆ ನಾವು ಹಚ್ಬೇಕಾಗುತ್ತೆ. ಹಾಗೆಯೇ ನಾವು ಈ ರೀತಿ ಮಾರ್ಕ್ ಮಾಡಿ ಹಚ್ಚೋದ್ರಿಂದ ಏನಾಗುತ್ತೆ, ಪೆಟಲ್ಸು ಹೂವಿಂದು ಕರೆಕ್ಟಾಗಿ ಕೂರುತ್ತೆ, ಶೇಪು ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಣ್ಣವಳಾಗಿರೋದ್ರಿಂದ ನಾನು ಸುಮಾರು ಒಂದೊಂದು ತೋಳಿಗೆ 22 ಹೂವಿನ ಪೆಟಲ್ಸನ್ನು ಹಚ್ಚಿದ್ದೀನಿ. ನಿಮಗೆ ಬೇಕು ಅಂದರೆ ಕಡಿಮೆನೂ ಮಾಡ್ಕೋಬೋದು, ಇಲ್ಲ ಜಾಸ್ತಿನೂ ಮಾಡ್ಕೋಬೋದು. ಎಷ್ಟು ಪೆಟಲ್ಸ್ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡವರಾದರೆ ಇನ್ನೂ ಈ ಒಂದೊಂದು ಸೈಡಿಗೆ ಕಡಿಮೆ ಅಂದರೆ ಒಂದು 35-40 ಪೆಟಲ್ಸ್ವರೆಗೂ ಯೂಸ್ ಮಾಡ್ಬೋದು.
ನೋಡಿದ್ರಲ್ಲ ಸ್ನೇಹಿತರೆ, ನಾನು ನನ್ನ ಮಗಳಿಗೆ ಗೌನನ್ನು ಯಾವ ರೀತಿ ಹೊಲಿದೆ, ಏನೆಲ್ಲ ಕ್ರಮಗಳನ್ನು ತಗೊಂಡೆ ನೀಟಾಗಿ ಪ್ರಾಪರಾಗಿ ಸ್ಟಿಚ್ ಮಾಡೋಕ್ಕೆ ಅಂತಂದೇಳಿ. ಈ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ.